ನಮಸ್ತೆ ಆಲ್, ವೆಲ್ಕಮ್ ಟು ದಿ ಜರ್ನಿ ಆಫ್ ಸ್ಪಿರಿಚುವಲ್ ಅವೇರ್ನೆಸ್. ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಡಿಯೋ ಏನಂತಂದರೆ ಸ್ಪೆಷಲಿ ಕಣ್ಣಿನ ಸಮಸ್ಯೆಗೆ, ಐಸೈಟ್ ಪ್ರಾಬ್ಲಮ್. ಈಗಿನ ಜಗತ್ತಿನಲ್ಲಿ ಏನಾಗಿದೆ ಅಂತಂದರೆ ಆಲ್ಮೋಸ್ಟ್ ಒಬ್ರಿಗೆ ಅಥವಾ ಇಬ್ಬರಿಗೆ ಈ ಐಸೈಟ್ ಪ್ರಾಬ್ಲಮ್ ಇದೆ. ಅದಕ್ಕೆ WHO ಏನು ಹೇಳ್ತೀವಿ ಅಂತಂದರೆ 100ರಲ್ಲಿ 60 to 70% ಐಸೈಟ್ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದಾರೆ. ಯಾಕಂತಂದರೆ ಲೈಫ್ ಸ್ಟೈಲ್ ಸರಿ ಇಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ನಲ್ಲಿ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಐಸೈಟ್ ಪ್ರಾಬ್ಲಮ್ ಬರ್ತಿದೆ. ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕಂತಂದರೆ ಡೆಫಿನೇಷನ್ ಏನು, ಐಸೈಟ್ ಪ್ರಾಬ್ಲಮ್ ಅಂದ್ರೆ ಏನು, ಕಣ್ಣಿನ ಪ್ರಾಬ್ಲಮ್ ಅಂತಂದ್ರೆ ಏನಂತಂದರೆ, ಕೆಲವರಿಗೆ ಸಮೀಪ ದೃಷ್ಟಿ ದೋಷ ಅಂತ ಇರ್ತಿದೆ, ಕೆಲವರಿಗೆ ದೂರದೃಷ್ಟಿ ದೋಷ ಅಂತ ಇರ್ತದೆ. ಸಮೀಪ ದೃಷ್ಟಿ ದೋಷದಲ್ಲಿ ಏನಾಗ್ತಿದೆ, ನೋಡ್ಲಿಕ್ಕೆ ಆಗ್ತಿದೆ, ಆದ್ರೆ ಏನಾಗ್ತಿದೆ ಅಲ್ಲೇ ಸ್ವಲ್ಪ ಮಸ್ಕಾಗಿ ಕಾಣಿಸ್ತದೆ, ಕ್ಲಾರಿಟಿ ಇರಂಗಿಲ್ಲ, ಡಿಫಿಕಲ್ಟ್ ಆಗ್ತಿದೆ ಅದನ್ನು ನೋಡ್ಲಿಕ್ಕೆ. ದೂರದೃಷ್ಟಿ ಅಂತಂದ್ರೆ ದೂರದೃಷ್ಟಿ ನೋಡ್ಲಿಕ್ಕೆ ಆಗ್ತಿದೆ, ಅದ್ರ ಕ್ಲಾರಿಟಿ ಇರಂಗಿಲ್ಲ. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲೇ 20 ಡಿಸ್ಟೆನ್ಸ್ ಅಲ್ಲಿ ಅವ್ರಿಗೆ ಸರಿಯಾಗಿ ನೋಡ್ಲಿಕ್ಕೆ ಆಗದಿದ್ರೆ ಅದಕ್ಕೆ ಕಣ್ಣಿನ ಪ್ರಾಬ್ಲಮ್ ಇದೆ ಅಂತ ಹೇಳಲಾಗ್ತಿದೆ. ಹಾಗೆ ಮೆಡಿಕಲ್ ಟರ್ಮಿನಾಲಜಿಲಿ ಏನ್ ಹೇಳ್ತಾರ ಅಂತಂದ್ರೆ ಹೈಪರೋಪಿಯಾ ಅಂತಂದ್ರೆ ದೂರದ ವಸ್ತು ಸರಿಯಾಗಿ ಕಾಣಿಸ್ತಾ ಇರುವಂಥದ್ದು. ಮತ್ತೇನು ಇನ್ನೊಂದೇನಂತಂದ್ರೆ ಮಯೋಪೋಬಿಯಾ ಅಂತಂದ್ರೆ ಹತ್ತಿರದ ದೋಷ, ಹತ್ತಿರದ ವಸ್ತುಗಳನ್ನು ನೋಡ್ಲಿಕ್ಕೆ ಆಗದೆ ಇರುವಂಥದ್ದು. ನೋಡ್ಲಿಕ್ಕೆ ಆಗುತ್ತೆ ಆದ್ರೆ ಮಸ್ಕಾಗಿ ಕಾಣಿಸ್ತದೆ, ಕ್ಲಿಯರ್ ಇರಂಗಿಲ್ಲ. ಇದು ಎರಡು ಕಣ್ಣಿನ ಸಮಸ್ಯೆಗಳು. ನಾರ್ಮಲ್ ಹೆಲ್ದಿ ಐಸೈಟ್ ಯಾವ್ದಂತಂದ್ರೆ 20-20 ಅಂತ ಹೇಳ್ತಾರೆ. ಅಂತಂದ್ರೆ 20 ಫೀಟಿನ ಡಿಸ್ಟೆನ್ಸ್ ಅಲ್ಲಿ ಸರಿಯಾಗಿ ಕಾಣಿಸುವಂಥದ್ದು, ಅದಕ್ಕೆ ನಾರ್ಮಲ್ ಐಸೈಟ್ ಅಂತ ಹೇಳ್ತಾರೆ. ಕೆಲವರಿಗೆ ಇನ್ನೂ ಏನಾಗಿರ್ತಿದ್, ಬಹಳ ಹೈ ಪವರ್ ಇರ್ತಿದ್. ಅದೇನಂತಂದ್ರೆ 20-15 ಮತ್ತೆ 20-10. ಇದೇನಾಗ್ತಿದೆ 20-20ಕ್ಕಿಂತಲೂ ಸಹ ಇನ್ನೂ ಜಾಸ್ತಿ ಐಸೈಟ್ ಪವರ್ ಅಂತ ಹೇಳ್ತಾರೆ. 20-20ಕ್ಕಿಂತ ಕಡಿಮೆ ನಂಬರ್ ಹೋದಾಗ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ 20-20 ಕಡಿಮೆ ನಂಬರ್ಗಿಂತ ಹೋದಾಗ ಅದಕ್ಕೆ ಐಸೈಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಕಣ್ಣಿನ ದೋಷ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕಣ್ಣಿನ ದೋಷಗಳು ಏನಾಗಿದೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಪ್ರಾಬ್ಲಮ್ಸ್ ಇದೆ. ಯಾಕಂತಂದ್ರೆ ಟು ಮಚ್ ಅಡಿಕ್ಷನ್ ಆಫ್ ದ ಮೊಬೈಲ್. ಯಾಕಂತಂದ್ರೆ ಮೊಬೈಲಿಗೆ ಬಹಳ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಮೊಬೈಲಿಗೆ ಅಷ್ಟೇ ಅಲ್ಲ, ಬಹಳ ಸಮಯ ತನಕ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋಂತ. ಸೊ ಅವಾಗ ಏನಾಗ್ತದೆ, ಒಂದ್ಸಲ ಕೂತಾಗ 3-4 ತಾಸು ಅವ್ರ ತಲೆ ಆ ಕಡೆ ಈ ಕಡೆ ಮೂವ್ ಮಾಡಲ್ಲ, ಕಣ್ಣು ಆ ಕಡೆ ಈ ಕಡೆ ಅಲ್ಲಾಡ್ಸಂಗಿಲ್ಲ. ಅದಕ್ಕೋಸ್ಕರ ಏನಾಗ್ತಿದೆ, ಕಂಟಿನ್ಯೂಸ್ ವಾಚ್ ಮಾಡೋದ್ರಿಂದ ಕಣ್ಣಿನಲ್ಲಿ ನಮ್ದು ಕಣ್ಣು ಮೂವ್ ಆಗ್ಲಿಕ್ಕೆ ಒಂದು ಲಿಕ್ವಿಡ್ ಆಗ್ತಿದೆ. ಆ ಲಿಕ್ವಿಡ್ ಏನಾಗ್ತಿದೆ, ಡ್ರೈ ಆಗ್ತಾ ಹೋಗುತ್ತೆ. ಡ್ರೈ ಆದ ಏನಾಗ್ತಿದೆ, ಕಣ್ಣಿನ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಕೆಲವರಿಗೆ ಏನಾಗಿದೆ, ಮೊಬೈಲ್ ನೋಡ್ತಾ ನೋಡ್ತಾ ಬ್ಲೈಂಡ್ನೆಸ್ ಬಂದ್ಬಿಟ್ಟಿದೆ, ಕಣ್ಣೇ ಕಾಣಿಸಂಗಿಲ್ಲ ಅವ್ರಿಗೆ. ಸೊ ಕೆಲವರಿಗೆ ಏನಾಗ್ತದೆ, ಹುಟ್ಟಿದಿಂದಲೇ ಕೆಲವರಿಗೆ ಆ ಪ್ರಾಬ್ಲಮ್ಸ್. ಕೆಲವರಿಗೆ ಏನಾಗ್ತದೆ ಅಂತಂದ್ರೆ 5-6 ವರ್ಷಕ್ಕೆ ಅವ್ರಿಗೆ ಚಸ್ಮಾ ಬರ್ತೀವಿ, ಚಸ್ಮಾ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಿನ ಒಂದು ಜನರೇಷನ್ದಲ್ಲಿ ಏನಾಗಿದೆ ಅಂತಂದ್ರೆ ಅಡೋಲೆಸೆಂಟ್ಸ್ ಇರ್ಬೋದು, ಚಿಲ್ಡ್ರನ್ಸ್ ಇರ್ಬೋದು, ಎಲ್ಲರಿಗೂ ಸಹ ಆಲ್ಮೋಸ್ಟ್ ಈ ಪ್ರಾಬ್ಲಮ್ಸ್ ಇದೆ. ಮತ್ತೆ ವಯಸ್ಸಾಗ್ತಾ ಹೋದಂಗೆ ಏನಾಗ್ತಿದೆ, ಕಣ್ಣಿನ ಸಮಸ್ಯೆ ಬರ್ತಾ ಹೋಗ್ತದೆ. ಹಾಗಾದ್ರೆ ಕಣ್ಣಿನ ಸಮಸ್ಯೆಗೆ ಕಾರಣ ಏನಪ್ಪ? ಕಾರಣ ಏನಂತಂದ್ರೆ ಸರಿಯಾದ ಡಯಟ್ ಇಲ್ದಿರುವಂಥದ್ದು, ಆಮೇಲೆ ಮೊಬೈಲಿಗೆ ಅಡಿಕ್ಟ್ ಆಗಿರುವಂಥದ್ದು, 3-4-5 ತಾಸು ಕಂಟಿನ್ಯೂಸ್ ಮೊಬೈಲ್ ಅನ್ನು ನೋಡ್ತಾ ಇರುವಂಥದ್ದು, ಆಮೇಲೆ ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳುವಂಥದ್ದು, ಆಮೇಲೆ ಫ್ಯಾಮಿಲಿ ಹೆರಿಡಿಟ್ರಿಯಿಂದ ಇರ್ಬೋದು, ಆಮೇಲೆ ಬ್ರಹ್ಮಚರ್ಯ ಇಲ್ದಿದ್ರೆ ಐ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಬ್ರಹ್ಮಚರ್ಯ ಅಂತಂದ್ರೆ ಊರ್ಧ ಮುಖವಾಗಿ ಹರಿಯುವಂಥದ್ದು ನಮ್ಮ ಎನರ್ಜಿ. ಆ ಎನರ್ಜಿ ಏನಾಗ್ತಿದೆ, ಬ್ರಹ್ಮಚರ್ಯ ಇಲ್ದಿದ್ದಾಗ ಕೆಳಮುಖವಾಗಿ ಹರಿತಿದೆ. ಅವಾಗ ಕಣ್ಣಿನ ಸೈಟ್ ಏನಾಗ್ತಿದೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದನ್ನು ಯಾವ ರೀತಿ ನಾವು ಫಿಕ್ಸ್ ಮಾಡ್ಕೊಳ್ಬೇಕು, ಇದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು? ನೀವು ಹಾಸ್ಪಿಟ್ಲಿಗೆ ಹೋದಾಗ ಏನಾಗ್ತಾರೆ, ಅವರು ಚಸ್ಮಾ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಈ ರೀತಿ ಹಾಕೊಂಡೇ ಇರ್ಬೇಕಂತ ಹೇಳ್ತಾರೆ. ಕೆಲವರಿಗೆ ಮೈಗ್ರೇನ್ ಇಂದಲೂ ಸಹ ಕಣ್ಣಿನ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವುದೇ ಸೊಲ್ಯೂಷನ್ ಇಲ್ಲ, ಕೇವಲ ಮೆಡಿಸಿನ್ ಕೊಡ್ತಾರೆ, ಗ್ಲಾಸ್ ಹಾಕೊಳ್ಳಿ ಅಂತ ಹೇಳ್ತಾರೆ, ಮತ್ತೆ ಬೇರೆ ಏನಿಲ್ಲ ಅಲ್ಲಿ. ನಿಮ್ಗೆ ಅದು ಡಿಪೆಂಡೆನ್ಸಿ ಮಾಡಿಬಿಡ್ತಾರೆ ಕಂಪ್ಲೀಟ್ಲಿ. ಸೊ ಆವಾಗ ಏನಾಗ್ತಿದೆ, ಈ ಒಂದು ಯೋಗದ ಮೆಥಡ್ ಏನಾಗ್ತಿದೆ, ಯೋಗ ಐ ಎಕ್ಸಸೈಜ್ ಮತ್ತೆ ಮುದ್ರಾ ಏನಾಗ್ತಿದೆ ಇಲ್ಲಿ ಕೆಲಸ ಮಾಡ್ತಿದೆ. ಎಷ್ಟೋ ಜನ
ಬ್ಲೈಂಡ್ನೆಸ್ಸಿಗೆ ಹೋಗುವಂತ ಸಮಯದಲ್ಲಿ ಯಾವಾಗ ಅವ್ರು ಎಕ್ಸಸೈಸ್ ಶುರು ಮಾಡಿದ್ರು, ಮುದ್ರಾ ಮಾಡಿದ್ರು, ಅದರಿಂದ ಪೂರ್ತಿ ಹೊರಗಡೆ ಬಂದ್ರು. ಈಗ ಅವ್ರು ಚಸ್ಮನೆ ಹಾಕ್ತಾ ಇಲ್ಲ. ಎಷ್ಟೋ ಜನ ಯೋಗ ಮಾಡ್ಕೊಂಡು, ಮುದ್ರಾ ಮಾಡ್ಕೊಂಡು, ಮೆಡಿಟೇಷನ್ ಮಾಡ್ಕೊಂಡು, ಮತ್ತೆ ಐ ಎಕ್ಸಸೈಸ್ ಮಾಡ್ಕೊಂಡು ಈ ಚಸ್ಮದಿಂದ ಏನಾಗಿದ್ದಾರೆ, ಅವ್ರು ದೂರ ಇದ್ದಾರೆ. ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು 6 ತಿಂಗಳ ತನಕ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಗ್ಲಾಸ್ ಅನ್ನು ಸಹ ನೀವು ತೆಗಿಬಹುದು. ಯಾರೆಲ್ಲ ಗ್ಲಾಸ್ ಹಾಕೊಳ್ತಾ ಇದ್ದಾರೆ, ಇದು ಪ್ರೂವನ್ ರಿಸರ್ಚ್. ಆಕ್ಚುಲಿ ಇದನ್ನು ರಿಸರ್ಚ್ ಮಾಡಲಾಗಿದೆ ಎಷ್ಟೋ ಕಂಟ್ರಿಲಿ. ಅವಾಗೇನಾಯ್ತು, ಇದನ್ನು ಪ್ರಾಕ್ಟೀಸ್ ಮಾಡಾದ್ಮೇಲೆ ಎಷ್ಟೋ ಜನ ಪರ್ಫೆಕ್ಟ್ ಆಗಿದ್ದಾರೆ, ಪರ್ಫೆಕ್ಟ್ ಆಗಿ ನೋಡ್ತಾ ಇದ್ದಾರೆ, ಅವರು ಚಸ್ಮನೆ ತೆಗೆದಿಟ್ಟಿದ್ದಾರೆ. ಹಾಗಾದ್ರೆ ಆ ಎಕ್ಸಸೈಸ್ ಯಾವ್ದಂತ ಇವಾಗ ನೋಡೋಣ. ಇಲ್ಲೇನಂತಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಮಾಡ್ಬೇಕು. ಫಸ್ಟ್ ನಾವೇನ್ ಮಾಡ್ಬೇಕು, ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಅನ್ನು ಮಾಡ್ಬೇಕಾಗ್ತದೆ. ಫಸ್ಟ್ ಎಕ್ಸಸೈಸ್, ಕಣ್ಣನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕು ಈ ರೀತಿ. ಆಮೇಲೆ ನಿಧಾನವಾಗಿ ಕೆಳಗಡೆ ತರಬೇಕು, ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಕೆಳಕ್ಕೆ ತೆಗೆದುಕೊಂಡು ಬರ್ಬೇಕು. ಇಲ್ಲೇನಂತಂದ್ರೆ ಉಸಿರಾಟಕ್ಕೂ ಮತ್ತೆ ಕಣ್ಣಿನ ಚಲನೆಗೂ ಹೊಂದಾಣಿಕೆ ಇರ್ಬೇಕು. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಹೋಗ್ಬೇಕು ಈ ರೀತಿ, ಉಸಿರು ಬಿಡುತ್ತಾ ಕೆಳಕ್ಕೆ, ಉಸಿರು ತುಂಬಿಕೊಳ್ತಾ ಮೇಲಕ್ಕೆ, ಉಸಿರು ಬಿಡುತ್ತಾ ಕೆಳಕ್ಕೆ. ಇದನ್ನು ನಿಧಾನವಾಗಿ ಸ್ಮೂತ್ ಆಗಿ ಮಾಡ್ಬೇಕು. ಯಾವಾಗ ಜರ್ಕಿ ಮೂವ್ಮೆಂಟ್ ಆಗ್ಬಾರ್ದು, ಒಂದು ಸ್ಪೀಡ್ ಆಗಿ ಮಾಡಕ್ ಹೋಗ್ಬಾರ್ದು. ಯಾಕಂತಂದ್ರೆ ಕಣ್ಣು ಬಹಳ ಸೂಕ್ಷ್ಮ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ಎಷ್ಟು ಬಾರಿ ಮಾಡ್ಬೇಕು, 10 ಬಾರಿ ಮಾಡ್ಬೇಕು. ಮೇಲಕ್ಕೆ ಮತ್ತು ಕೆಳಕ್ಕೆ, ಮೇಲಕ್ಕೆ 5 ಬಾರಿ, ಕೆಳಕ್ಕೆ 5 ಬಾರಿ. ಆಮೇಲೆ ಬಲಕ್ಕೆ ಎಡಕ್ಕೆ ಈ ರೀತಿ, ಬಲಕ್ಕೆ ಎಷ್ಟಾಗ್ತಿ ಅಷ್ಟು ನೋಡ್ಬೇಕು. ನಿಧಾನವಾಗಿ ಮುಂದೆಲ್ಲ ನೋಡ್ತಾ ಬರ್ಬೇಕು. ಆಮೇಲೆ ಎಡಕ್ಕೆ, ಆಮೇಲೆ ಎಡದಿಂದ ಮತ್ತೆ ನಿಧಾನವಾಗಿ ಬಲಕ್ಕೆ, ಆಮೇಲೆ ಎಡಕ್ಕೆ. ನಾನು 2 ಬಾರಿ ಮಾಡ್ತೇನೆ, ನೀವೇನ್ ಮಾಡ್ಬೇಕು, 10 ಬಾರಿ ಮಾಡ್ಬೇಕು. ಬಲಕ್ಕೆ 5, ಎಡಕ್ಕೆ 5. ನೆಕ್ಸ್ಟ್ ಅಂದ್ರೆ ಡೈಗ್ನಲ್ ಮೂವ್ಮೆಂಟ್ ಮಾಡ್ಬೇಕು. ಬಲಕ್ಕೆ ಈ ರೀತಿ, ಎಡಕ್ಕೆ ಈ ರೀತಿ ಕ್ರಾಸ್, ಆಮೇಲೆ ಬಲಕ್ಕೆ ಎಡಕ್ಕೆ ಐಬಾಲ್ ಅನ್ನು ಮೂವ್ ಮಾಡಬೇಕು ಈ ರೀತಿ. ಸೊ ಇದು ಸಹ 10 ಬಾರಿ. ಆಮೇಲೆ ಎಡಕ್ಕೆ ಮೇಲಕ್ಕೆ, ಆಮೇಲೆ ಬಲಕ್ಕೆ, ಎಡಕ್ಕೆ ಮೇಲಕ್ಕೆ, ಬಲಕ್ಕೆ. ಇದು ಸಹ 10 ಬಾರಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ರೊಟೇಷನ್ ಮಾಡ್ಬೇಕು ಕ್ಲಾಕ್ ವೈಸ್ ಅಲ್ಲಿ ಈ ರೀತಿ. ಬಲಕ್ಕೆ, ಎಡಕ್ಕೆ, ಕೆಳಕ್ಕೆ, ಎಡಕ್ಕೆ, ಮೇಲಕ್ಕೆ. ಇದನ್ನು ಸಹ 10 ಬಾರಿ ಕ್ಲಾಕ್ ವೈಸ್ ಅಲ್ಲಿ. ಆಮೇಲೆ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೇಲಕ್ಕೆ, ಎಡಕ್ಕೆ, ಡೌನ್ ಅಲ್ಲೇ, ಬಲಕ್ಕೆ. ಈ ರೀತಿ ಪೂರ್ತಿಯಾಗಿ ಸರ್ಕಲ್ ಆಗಿ ಮಾಡ್ಬೇಕು, ಜರ್ಕಿ ಆಗಿ ಮಾಡಬಾರ್ದು. ಉಸಿರಾಟದ ಹೊಂದಾಣಿಕೆ ಮಾಡಿ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ಲಾಸ್ಟ್ ಪ್ರಾಕ್ಟೀಸ್ ಯಾವ್ದಂತಂದ್ರೆ ಈ ರೀತಿ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿದಾಗ ಪ್ರೆಸ್ ಮಾಡ್ಬೇಕು ಈ ರೀತಿ, ಓಪನ್ ಮಾಡ್ಬೇಕು ಈ ರೀತಿ. ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್. ಸೊ ಇದನ್ನು 10 ಬಾರಿ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಎಲ್ಲವನ್ನು ಕಂಬೈನ್ ಮಾಡ್ಬೇಕು. ಫಸ್ಟ್ ಅಪ್ ಅಂಡ್ ಡೌನ್, ಆಮೇಲೆ ಬಲಕ್ಕೆ ಎಡಕ್ಕೆ, ಆಮೇಲೆ ಡೈಗ್ನಲ್ ಮೂವ್ಮೆಂಟ್, ಆಮೇಲೆ ಕ್ಲಾಕ್ ವೈಸ್ ಅಲ್ಲಿ, ಆಮೇಲೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ, ಆಮೇಲೆ ಪ್ರೆಸ್ ಮಾಡೋದು ಈ ರೀತಿ, ಪ್ರೆಸ್ ಮಾಡೋದು ಮತ್ತೆ ಓಪನ್ ಮಾಡೋದು. ಆಮೇಲೆ ಲಾಸ್ಟ್ ಏನ್ ಮಾಡ್ಬೇಕು, ಕೈಗಳನ್ನು ರಬ್ ಬಿಟ್ಟು ಈ ರೀತಿ ಕಪ್ ಶೇಪ್ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಬೇಕು ಈ ರೀತಿ. ಸ್ವಲ್ಪ ಬಿಸಿಯನ್ನು ಕೊಡ್ಬೇಕಾಗ್ತದೆ. ನಿಮ್ ಕೈಯನ್ನು ಉಜ್ಜಿದಾಗ ಏನಾಗ್ತಿದೆ, ಕೈ ಬಿಸಿ ಆಗ್ತಿದೆ. ಸ್ವಲ್ಪ ಪ್ರೆಸ್ ಮಾಡ್ಬೇಕು, ರಿಲೀಸ್ ಮಾಡ್ಬೇಕು. ಸ್ಮೂತ್ ಆಗಿ ಪ್ರೆಸ್ ಮಾಡ್ಬೇಕು, ಅಂದ್ರೆ ಹಾರ್ಡ್ ಆಗಿ ಪ್ರೆಸ್ ಮಾಡಬಾರ್ದು. ಏನ್ ಟಚ್ ಆಗಿದೆಯೋ ಇಲ್ಲ ಅಂತ ಆ ರೀತಿ ನಾವೇನ್ ಮಾಡ್ಬೇಕು, ಪ್ರೆಸ್ ಮಾಡ್ಬೇಕು ಅಟ್ಲೀಸ್ಟ್ 5 ಟೈಮ್ಸ್. ಆ ನಂತರ ಏನ್ ಮಾಡ್ಬೇಕು, ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ಬೇಕು. ಸೊ ಇದಾದ ನಂತರ ಏನ್ ಮಾಡ್ಬೇಕು, ನಾವು ಮುದ್ರೆಯನ್ನು ಮಾಡ್ಬೇಕು, ಪ್ರಾಣ ಮುದ್ರ. ಈ ಪ್ರಾಣ ಮುದ್ರ ಸ್ಪೆಷಲಿ ಫಾರ್ ಕಣ್ಣಿನ ಪ್ರಾಬ್ಲಮ್ ಇರೋದು. ಇದೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಡೆವಲಪ್ ಮಾಡ್ತಿದ್ದ, ಮತ್ತೆ ದೇಹದಲ್ಲಿ ಏನೇ ಪ್ರಾಬ್ಲಮ್ ಸಮಸ್ಯೆ ಇದ್ರೂ ಸಹ ಏನ್ ಮಾಡ್ತಿದ್ದ, ಕರೆಕ್ಟ್ ಮಾಡ್ತಾ ಹೋಗ್ತದೆ. ಆಮೇಲೆ ನರಗಳನ್ನು ಸ್ಟ್ರಾಂಗ್ ಮಾಡ್ತದೆ. ಯಾಕಂತಂದ್ರೆ ಕಣ್ಣಿಗೆ ಎಲ್ಲ ನರಗಳೇನಾಗ್ತದೆ, ಟಚ್ ಆಗಿದ್ದಾವೆ. ನಮ್ಮ ರೆಟಿನಾವನ್ನು ಸ್ಟ್ರಾಂಗ್ ಮಾಡ್ತದೆ. ಸೊ ಇದನ್ನು ಅಟ್ಲೀಸ್ಟ್ 45 ಮಿನಿಟ್ಸ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು. ಆ ಎಕ್ಸರ್ಸೈಸ್ ಆದ ನಂತರ ಇದನ್ನು ಸಹ ನೀವು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕಾಗ್ತದೆ 45 ನಿಮಿಷ. ಸೊ ಇದನ್ನು ನೀವೇನ್ ಮಾಡ್ಬೇಕು, ಡೈಲಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಬೆಳಗಿನ ಸಮಯವನ್ನು ಚೂಸ್ ಮಾಡ್ಕೊಳ್ಳಿ. ಅದಾಗಿಲ್ಲ ಅಂತಂದ್ರೆ ಈವ್ನಿಂಗ್ ಸಮಯದಲ್ಲಿ ಇದನ್ನು ಚೂಸ್ ಮಾಡ್ಕೊಳ್ಳಿ.
ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂಗೆ ಒಂದು 6 ತಿಂಗಳಲ್ಲಿ ಯಾರಿಗೆ ಚಸ್ಮಾ ಹಾಕ್ತಾ ಇದ್ದಾರೋ ಅವರು ಈ ಚಸ್ಮಾವನ್ನು ನಿಧಾನವಾಗಿ 6 ತಿಂಗಳ ನಂತರ ಪೂರ್ತಿಯಾಗಿ ಆ ಚಸ್ಮಾವನ್ನು ತೆಗಿಬಹುದು. ಅವ್ರದ್ದು ಐಸೈಟ್ ಎಷ್ಟಿಗೆ ಬರ್ತೀವಿ ಅಂತಂದ್ರೆ 20/20 ಬರ್ತಿದ್ದು, ಇನ್ನೂ ಸಹ ಪವರ್ಫುಲ್ ಆಗ್ಬೋದು, ಅಥವಾ 20/15 ಆಗ್ಬೋದು, 20/10 ಆಗ್ಬೋದು. ಯಾರೆಲ್ಲ ಈ ಕಣ್ಣಿನ ಸಮಸ್ಯೆ ಇದೆಯೋ ಅವರು ಡೈಲಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ರೆಗ್ಯುಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ರೆಗ್ಯುಲಾರಿಟಿ ಅದರ ಕೆಲಸ ಆಗಂಗಿಲ್ಲ. ಸೊ ಇದನ್ನು ನೀವು ಐಸೈಟ್ ಅನ್ನು ಸರಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಕಣ್ಣಿನ ಪಾರ್ಟ್ ವೆರಿ ಇಂಪಾರ್ಟೆಂಟ್. ಅದೇ ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ಮುಂದೆ ಎಲ್ಲ ಸಮಸ್ಯೆಗಳು ಬರ್ತಾ ಹೋಗ್ತವೆ. ಅದಕ್ಕಾಗಿ ಒಳ್ಳೆ ಡಯಟ್ ಇಟ್ಕೊಳ್ಳಿ, ಮತ್ತೆ ಎ ವಿಟಮಿನ್ ಇರುವಂತ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು ಜಾಸ್ತಿ ತೆಗೆದುಕೊಳ್ಳಿ. ಸೊ ಅದೇನಾಗ್ತದೆ, ಸಪೋರ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅಲಾಂಗ್ ವಿತ್ ಎಕ್ಸಸೈಸ್ ಅಂಡ್ ಮುದ್ರಾ, ಮತ್ತೆ ವಿಟಮಿನ್ಸ್ ಕೊರತೆ ಆಗದಿರ್ತಾರ ನೋಡ್ಕೊಳ್ಳಿ. ಎ ವಿಟಮಿನ್ ಡೆಫಿಷಿಯನ್ಸಿ ಬಂತಂದ್ರೆ ಐ ಪ್ರಾಬ್ಲಮ್ಸ್ ಶುರು ಆಗ್ತದೆ. ಸೊ ಈ ಮುದ್ರಾ ನೋಡಿದ್ರಲ್ಲ ಯಾವ ರೀತಿ ಕಣ್ಣಿನ ಸಮಸ್ಯೆಗೆ ಕೆಲಸ ಮಾಡ್ತಿದ್ದು, ಮತ್ತೆ ಎಕ್ಸಸೈಜು ಸಹ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ರೆ. ಥ್ಯಾಂಕ್ ಯು ಆಲ್. ನಮಸ್ತೆ.